ಎಲ್ಲ ವಿದ್ಯಾರ್ಥಿಗಳು ಸೆಕೆಂಡ್ PUC ಎಕ್ಸಾಮ್ ಸಲುವಾಗಿ ಓದ್ತಾ ಇರ್ತೀರಿ. ಸೊ ಈಗಾಗಲೇ ಬಹಳ ವಿದ್ಯಾರ್ಥಿಗಳು ಆರ್ಟ್ಸ್ ಮತ್ತು ಕಾಮರ್ಸ್ ಸ್ಪೆಷಲಿ ಈ ಒಂದು ಕೋರ್ಸ್ ಅನ್ನು ಮಾಡ್ತಿರುವಂತಹ ವಿದ್ಯಾರ್ಥಿಗಳು ಸ್ಪೆಷಲ್ ಆಗಿ ಎಕನಾಮಿಕ್ಸ್ ಸಬ್ಜೆಕ್ಟ್ ಅನ್ನ ಸ್ಟಡಿ ಮಾಡ್ತಾ ಇದ್ದೀರಿ. ನಾನು ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಅಂದ್ರೆ ಕಂಪ್ಲೀಟ್ ಸೆಕೆಂಡ್ ಇಯರ್ ಎಕನಾಮಿಕ್ಸ್ ಸಬ್ಜೆಕ್ಟ್ ಇದೆ, ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದನು. ಸೊ ಕಂಪ್ಲೀಟ್ ನಿಮ್ಮ ಒಂದು ಆನ್ಯುವಲ್ ಎಕ್ಸಾಮ್ ಏನೇನ್ ಬೇಕಲ್ಲ, ಸೊ ಅಷ್ಟೆಲ್ಲ ಮಾಹಿತಿಯನ್ನ ಈಗ ನಾವು ಚರ್ಚೆ ಮಾಡೋಣ. ಸೊ ಫಸ್ಟಿಗೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕಾಗಿದೆ ಅಂದ್ರೆ ಮೊದಲಿಗೆ ಈ ಬ್ಲೂ ಪ್ರಿಂಟ್ ಪ್ರಕಾರ ನಾವು ಸ್ಟಾರ್ಟ್ ಮಾಡಬೇಕಾಗಿದೆ. ಓಕೆನಾ? ಆ ಬ್ಲೂ ಪ್ರಿಂಟ್ ಅನ್ನೋದು ಯಾಕೆ ಬೇಕು ಅನ್ನೋದು ಬಹಳ ವಿದ್ಯಾರ್ಥಿಗಳು ಗಮನಿಸಲೇಬೇಕಾಗಿರುವಂತದ್ದು. ಬ್ಲೂ ಪ್ರಿಂಟ್ ಅಂದ್ರೆ ಮತ್ತೇನು ಅಲ್ಲ, ನಾವು ಎಲ್ಲಾ ಸಿಲೆಬಸ್ ಅನ್ನ ವರ್ಷ ಪೂರ್ತಿನೂ ಕಲ್ತಿರ್ತೀವಿ, ಅಂದ್ರೆ ವರ್ಷ ಪೂರ್ತಿನೂ ಕೂಡ ಕಲಿತೀವಿ. ಆದ್ರೆ ಸಮಸ್ಯೆ ಏನು ಅಂದ್ರೆ ಎಲ್ಲಾ ಸಿಲೆಬಸ್ ಅನ್ನ ಓದ್ಕೊಂಡು ನೆನಪಿಟ್ಕೊಳ್ಳಿಕ್ ಆಗಂಗಿಲ್ಲ, ಯಾಕಂದ್ರೆ ಸಿಲೆಬಸ್ ಬಹಳ ಇರೋದ್ರಿಂದ ಇದು ಬಹಳ ಡಿಫಿಕಲ್ಟ್ ಆಗತ್ತೆ. ಅಂತಹ ಕಾರಣದಿಂದ ಏನ್ ಮಾಡ್ತೀವಿ ಅಂತಂದ್ರ ಇವನ್ ಎಕ್ಸಾಮಿನೇಷನ್ ಅಥಾರಿಟಿ ಕೂಡ ಏನ್ ಮಾಡತ್ತೆ, ಇಂತಿಷ್ಟು ಚಾಪ್ಟರ್ಸ್ ಗಳನ್ನ ಇಂತಿಷ್ಟು ಪ್ರಶ್ನೆಗಳನ್ನ ಚೆನ್ನಾಗಿ ಓದ್ಕೊಳ್ರಿ ಅಂತೇಳಿ ನಿಮ್ಗೊಂದು ಸಹಾಯನ ಮಾಡತ್ತೆ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಆ ಒಂದು ಬ್ಲೂ ಪ್ರಿಂಟ್ ಅನ್ನ ಸರಿಯಾಗಿ ಗಮನಿಸಿ, ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಚೆನ್ನಾಗಿ ಓದ್ಕೊಂಡ್ರೆ ಒಳ್ಳೆ ರಿಸಲ್ಟ್ ಅಂದ್ರೂ ಆಗತ್ತೆ. ಸ್ಪೆಷಲ್ ಆಗಿ ಈ ವರ್ಷ ಅಂದ್ರೂ ಕ್ವಶನ್ ಪೇಪರ್ ಅಲ್ಲಿ ವ್ಯತ್ಯಾಸಗಳಂದ್ರೆ ಮೇನ್ ಇರೋದೇ ಬ್ಲೂ ಪ್ರಿಂಟ್ ಪ್ರಕಾರನೇ ಅವರು ಕ್ವಶನ್ ಪೇಪರ್ ನ ತೆಗಿತೀವಿ ಅಂತ ಹೇಳಿ ಈಗಾಗಲೇ ಕನ್ಫರ್ಮೇಶನ್ ಕೊಟ್ಟಿದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಮಾಡಬೇಕಾದ ಕೆಲಸ ಇಷ್ಟೇ ಇದೆ. ಸೊ ಈಗ ಫಸ್ಟ್ ಗೆ ನಾವು ನೋಡೋಣ, ಟೋಟಲ್ ಆಗಿ ನಮ್ಮ ಸೆಕೆಂಡ್ PUC ಎಕನಾಮಿಕ್ಸ್ ಅಲ್ಲಿ ಟೋಟಲ್ 11 ಅಧ್ಯಾಯಗಳು ಬರ್ತಾವ. ನಮ್ಗೆಲ್ಲ ಈಗಾಗಲೇ ಕನ್ಫರ್ಮೇಶನ್ ಇದೆ. ಸೊ 11 ಅಧ್ಯಾಯಗಳಲ್ಲಿ ಸ್ಪೆಷಲ್ ಆಗಿ 6 ಮಾರ್ಕ್ಸ್ ಕ್ವಶನ್ ಬರುವಂತಹ ಚಾಪ್ಟರ್ಸ್ ಗಳ ಬಗ್ಗೆ ಈಗಾಗಲೇ ನಾವು ಬಹಳ ಸಲ ಡಿಸ್ಕಷನ್ ಕೂಡ ಮಾಡಿದ್ವಿ ಅದ್ರ ಬಗ್ಗೆ. ಸೊ ನೀವು ನೋಡಬಹುದು, ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿರುವಂತಹ 5 ಅಧ್ಯಾಯಗಳಲ್ಲಿ 6 ಮಾರ್ಕ್ಸ್ ಕ್ವಶನ್ ಬರುವಂತದ್ದು ಸೆಕೆಂಡ್ ಮತ್ತು ಥರ್ಡ್. ಇದಾದ್ಮೇಲೆ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಸೆಕೆಂಡ್, ಥರ್ಡ್ ಮತ್ತೆ ಲಾಸ್ಟ್ ಸಿಕ್ಸ್ತ್ ಒನ್ ಚಾಪ್ಟರ್ ಇದೆ ನೋಡಿ. ಸೊ ಅಲ್ಲಿ ಟೋಟಲ್ 5 ಚಾಪ್ಟರ್ ಗಳ ಮೇಲೆ ಏನಾಗುತ್ತೆ, 6 ಮಾರ್ಕ್ಸ್ ಕ್ವಶನ್ಸ್ ಅಂದ್ರೂ ಕಂಪಲ್ಸರಿ ಇರ್ತಾವ. ಸೊ ಅಷ್ಟು ನೀವು ಚೆನ್ನಾಗಿ ಓದ್ಕೊಳ್ಬೇಕು. ಇದರಲ್ಲಿ ಯಾವುದೇ ಕ್ವಶನ್ ಅನ್ನ ಮಿಸ್ ಮಾಡಕ್ ಹೋಗಬೇಡಿ. 6 ಮಾರ್ಕ್ಸ್ ಗೆ ಮಿಸ್ ಮಾಡಿದ್ರು ನಡೆಯುತ್ತೆ. ಯಾಕೆ ನಡೆಯುತ್ತೆ ಅಂತಂದ್ರೆ ನಿಮಗೆ ಟೋಟಲ್ ಒಂದು 5 ಕ್ವಶನ್ಸ್ ಅನ್ನ ಕೇಳ್ತಾರೆ ಆನ್ಯುವಲ್ ಎಕ್ಸಾಮ್ ದಾಗ. ಸೊ ನೀವು ಏನ್ ಮಾಡಬೇಕು ಅಂದ್ರೆ ಅದರಲ್ಲಿ ಒಂದು 3 ಕ್ವಶನ್ಸ್ ಅನ್ನ ಆನ್ಸರ್ ಮಾಡಬೇಕಾಗತ್ತ. ಸೊ ಹಾಗಾಗಿ ನಡೆಯುತ್ತೆ. ಒಂದು 2-3 ಅಟ್ಲೀಸ್ಟ್ 3 ಅಧ್ಯಾಯಗಳಲ್ಲಿರುವಂತಹ ಪ್ರಶ್ನೆಗಳನ್ನಾದ್ರೂ ಸರಿಯಾಗಿ ನೀವು ಕ್ಲಿಯರ್ ಆಗಿ ಓದ್ಕೊಂಡ್ಬಿಟ್ರೆ ಸಾಕು. ಅವರು 100% 3 ಅಧ್ಯಾಯಗಳ ಮೇಲೆ ಅದು ನೋಡ್ಕೊಂಡ್ ಬಿಡಿ. ಯಾವ ಅಧ್ಯಾಯದಲ್ಲಿ ಕಡಿಮೆ ಕ್ವಶನ್ಸ್ ಗಳದಾವಲ್ಲ ಅದನ್ನ ಮೊದಲು ಕ್ಯಾಚ್ ಮಾಡ್ಕೊಂಡ್ಬಿಡಿ. ಸೊ ಅವೇ ಜಾಸ್ತಿ ರಿಪೀಟ್ ಆಗ್ತಿರ್ತಾವ. ಸೊ ಇದು ಒಂದು ಬೆಸ್ಟ್ ಐಡಿಯಾ ಅಂತಾನೆ ಅರ್ಥ. ಇದಾದ್ಮೇಲೆ ನೋಡ್ಬೇಕಾಗಿದ್ದು 4 ಮಾರ್ಕ್ಸ್ ಕ್ವಶನ್ಸ್ಗೆ. ಓಕೆ, 4 ಮಾರ್ಕ್ಸ್ ಕ್ವಶನ್ಸ್ ಆಲ್ಮೋಸ್ಟ್ 9 ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಅದರಲ್ಲಿ ನಾವು ಬರೀಬೇಕಾಗಿದ್ದು 6 ಪ್ರಶ್ನೆಗಳನ್ನ ಬರೀಬೇಕಾಗತ್ತೆ. ಸೊ ಇಲ್ಲ 5 ಪ್ರಶ್ನೆಗಳನ್ನ ಮಾತ್ರ ಬರೀಬೇಕಾಗತ್ತೆ. ಸೊ ಹಾಗಾಗಿ ನೀವು ಅದನ್ನ ಆಲ್ಮೋಸ್ಟ್ ಸೆಲೆಕ್ಟೆಡ್ ಇರ್ತಾವ. ನೀವು ಎಲ್ಲಿ ಮಿಸ್ ಮಾಡಕ್ ಹೋಗಬೇಡಿ ಅಂತಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿರುವಂತಹ 1ನೇ ಅಧ್ಯಾಯ ಮತ್ತು ಸಮಗ್ರ ಅರ್ಥಶಾಸ್ತ್ರದಲ್ಲಿರುವಂತಹ 1ನೇ ಅಧ್ಯಾಯ, ಇಲ್ಲಿ 2 ಕ್ವಶನ್ಸ್ ಬರ್ತಾವ. 4 ಮಾರ್ಕ್ಸ್ಗೆ 100% 2 ಚಾಪ್ಟರ್ ಮೇಲೆ ಒಂದೊಂದು ಕ್ವಶನ್ ಫಿಕ್ಸ್ ಬರುತ್ತೆ. ಇದಾದ್ಮೇಲೆ ಸೆಕೆಂಡ್ ಚಾಪ್ಟರ್ ಮೈಕ್ರೋ ಎಕನಾಮಿಕ್ಸ್ ಅಲ್ಲಿ ಮತ್ತು ಮ್ಯಾಕ್ರೋ ಎಕನಾಮಿಕ್ಸ್ ಅಲ್ಲಿ ಕೂಡ ಸೆಕೆಂಡ್ ಚಾಪ್ಟರ್ ಅಲ್ಲಿ ಕಂಪಲ್ಸರಿ ಕ್ವಶನ್ಸ್ ಬರ್ತವೆ. 4 ಮಾರ್ಕ್ಸ್ಗೆ ಒಂದು ಕ್ವಶನ್ ಫಿಕ್ಸ್ ಬರುತ್ತೆ. ಈ 4 ಚಾಪ್ಟರ್ಸ್ ಓದ್ಕೊಂಡ್ರಿ. ಇದಾದ್ಮೇಲೆ ಓದಬೇಕಾಗಿದ್ದು ಏನು ಅಂದ್ರೆ ಸಮಗ್ರ ಅರ್ಥಶಾಸ್ತ್ರದಲ್ಲಿರುವಂತಹ ಲಾಸ್ಟ್ನೇ ಚಾಪ್ಟರ್ ಓದ್ಕೊಳ್ರಿ. ಇಲ್ಲ ಅಂತಂದ್ರೆ ನಿಮ್ಗೆ ಈಸಿ ಅನಿಸ್ತಿತ್ತು ಅಂತಂದ್ರೆ ಈ ಯಾವುದು ಅಂತಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿರುವಂತಹ ಕೆಲವೊಂದು ಚಾಪ್ಟರ್ಸ್ ಇರೋದಾವು, ಅದನ್ನ ಚೆನ್ನಾಗಿ ಓದ್ಕೊಂಡ್ಬಿಡಿ. ಸೊ ಸಾಕು, ಇಷ್ಟ ಆದ್ರೆ ನೀವು 5 ಕ್ವಶನ್ಗೆ ರೆಡಿ ಆದಂಗೆ ಆಯ್ತು 4 ಮಾರ್ಕ್ಸ್ಗೆ. ಸೊ ಇದು ಕೂಡ ಒಳ್ಳೆ ಮೆಥಡ್ ಕೂಡ ಹೌದು. ಸೊ ಇಷ್ಟು ನೀವು 6 ಮಾರ್ಕ್ಸ್ಗೆ 4 ಮಾರ್ಕ್ಸ್ಗೆ ಕವರ್ ಮಾಡ್ಕೊಂಡ್ಬಿಡಿ. ಇನ್ನ 5 ಮಾರ್ಕ್ಸ್ಗೆ ನಿಮ್ಗೆ ಈಗಾಗಲೇ ಗೊತ್ತಿದೆ ಏನು ಅಂತಂದ್ರೆ 5 ಮಾರ್ಕ್ಸ್ಗೆ ಸೆಕೆಂಡ್ ಚಾಪ್ಟರ್ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿರುವಂತಹ ಸೆಕೆಂಡ್ ಚಾಪ್ಟರ್ ಮತ್ತು ಸಮಗ್ರ ಅರ್ಥಶಾಸ್ತ್ರದಲ್ಲಿರುವಂತಹ ಸೆಕೆಂಡ್ ಚಾಪ್ಟರ್ ಕಂಪಲ್ಸರಿ 2 ಕ್ವಶನ್ಸ್ ಅಂತೂ ಕೇಳ್ತಾರೆ, ಅದು ಡೌಟೇ ಇಲ್ಲ. ಮತ್ತೆ ಇನ್ನೊಂದು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿರುವಂತಹ 5ನೇ ಅಧ್ಯಾಯ ಮಾರುಕಟ್ಟೆಯ ಸಮತೋಲ ಅಂತ ಏನ್ ಕರಿತೀವಿ. ಸೊ ಅದ್ರ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರೆ. 100% 3 ಕ್ವಶನ್ ಕೇಳ್ತಾರೆ. ಇವೇ 3 ಕ್ವಶನ್ ಕೇಳ್ತಾರೆ. 3 ಚಾಪ್ಟರ್ ಗಳ ಮೇಲೆ ಮಾತ್ರ ಕ್ವಶನ್ಸ್ ಅನ್ನ ಕೇಳ್ತಾರೆ. ಸೊ ಆ ಕಾರಣದಿಂದ ನೀವು ತಯಾರಾಗಬೇಕಾಗಿದ್ದೇನು ಅಂದ್ರೆ 3ರಲ್ಲಿ ಅಟ್ಲೀಸ್ಟ್ 2 ಪರ್ಫೆಕ್ಟ್ ಆಗಿ ನೋಡ್ಕೊಂಡ್ ಬಿಡಬೇಕು. ಏನಾದ್ರೂ ಅವರು
ಡೇಟಾವನ್ನ ಬೇರೆ ಕೊಟ್ರೆ, ಸಂಖ್ಯೆಗಳನ್ನ ಬೇರೆ ಕೊಟ್ಟರು ಕೂಡ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ನೀವು ತಯಾರಾಗಿರ್ಬೇಕಾಗತ್ತೆ. ಸೊ ಇದು ಒಂದು ಕಡೆ. ಸೊ ಈಗ ಕ್ಲಿಯರ್ ಆಯ್ತು 4 ಮಾರ್ಕ್ಸ್ಗೆ, 5 ಮಾರ್ಕ್ಸ್ಗೆ ಮತ್ತು 6 ಮಾರ್ಕ್ಸ್ಗೆ ಹೇಗೆ ಓದ್ಕೊಳ್ಬೇಕು ಅನ್ನೋದು ಕ್ಲಿಯರ್ ಆಯ್ತು. ಇಲ್ಲಿರೋ ಮೇನ್ ಪಾರ್ಟ್ ಯಾವುದು ಅಂದ್ರೆ ನೆಕ್ಸ್ಟ್ 1 ಮಾರ್ಕ್ಸ್ಗೆ ಆಮೇಲೆ ಹೇಳೋಣ. ಫಸ್ಟ್ ಗೆ ಸೆಕೆಂಡ್ ಸೆಕ್ಷನ್ ಬಿ ಸೆಕ್ಷನ್ ಅಲ್ಲಿ ಇರುತ್ತೆ ನೋಡಿ, 2 ಮಾರ್ಕ್ಸ್ ಕ್ವಶನ್ಸ್ ಇರ್ತವೆ. ಇದರಲ್ಲಿ ಟೋಟಲ್ ಒಂದು 10 ಕ್ವಶನ್ಸ್ ಏನೋ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ನೀವು 6 ಪ್ರಶ್ನೆಗಳಿಗೆ ಆನ್ಸರ್ ಮಾಡಬೇಕಾಗತ್ತ. ಸೊ ಹಾಗಿದ್ಮೇಲೆ 6 ಪ್ರಶ್ನೆಗಳಿಗೆ ಆನ್ಸರ್ ಮಾಡೋದಂದ್ರೆ ಇಲ್ಲಿ ಚಾಯ್ಸಿಂಗ್ ಇರುತ್ತೆ. ನಿಮ್ಗೆ ಗೊತ್ತಿರಲಿ 2 ಮಾರ್ಕ್ಸ್ ಕ್ವಶನ್ ಕಂಪಲ್ಸರಿ ಹೈಲೈಟ್ ಆಗುವಂತ ಚಾಪ್ಟರ್ಸ್ ಯಾವುವು ಅನ್ನೋದು ನಿಮ್ಗೆ ಮೊದಲು ಗೊತ್ತಿರಲಿ. ಸಮಗ್ರ ಅರ್ಥಶಾಸ್ತ್ರ ಮತ್ತು ಸೂಕ್ಷ್ಮ ಅರ್ಥಶಾಸ್ತ್ರದ ಮೊದಲನೇ ಅಧ್ಯಾಯದ ಮೇಲೆ ಮೇ ಬಿ ಡೌಟ್ ಇರುತ್ತೆ. ಓಕೆ, ಮೇ ಬಿ ಡೌಟ್ ಇರುತ್ತೆ, ಆಗೋದು ಬಹಳ ಕಡಿಮೆ. ಮೊದಲು ಇದು ಗೊತ್ತಿರಲಿ. ಜಾಸ್ತಿ 2 ಮಾರ್ಕ್ಸ್ ಎಲ್ಲಿ ಹೈಲೈಟ್ ಆಗುತ್ತಂದ್ರೆ ಸೆಕೆಂಡ್ ಚಾಪ್ಟರ್ 2 ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿರುವಂತಹ ಸೆಕೆಂಡ್ ಚಾಪ್ಟರ್, ಸಮಗ್ರ ಅರ್ಥಶಾಸ್ತ್ರದಲ್ಲಿರುವಂತಹ ಸೆಕೆಂಡ್ ಚಾಪ್ಟರ್. ಅದಾದ್ಮೇಲೆ ಥರ್ಡ್ ಚಾಪ್ಟರ್ 2 ಕೂಡ ಸೇಮ್, ಅಲ್ಲಿ ಕೂಡ ಥರ್ಡ್ ಚಾಪ್ಟರ್, ಇಲ್ಲಿ ಟೋಟಲ್ 4 ಚಾಪ್ಟರ್ ಮುಗಿದು ಈಗ. ಅಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಸೆಕೆಂಡ್, ಥರ್ಡ್, ಸಮಗ್ರ ಅರ್ಥಶಾಸ್ತ್ರದಲ್ಲಿ ಸೆಕೆಂಡ್, ಥರ್ಡ್, ಟೋಟಲ್ 4 ಚಾಪ್ಟರ್ ಮೇಲೆ 4 ಕ್ವಶನ್ ಫಿಕ್ಸ್ ಕೇಳ್ತಾರೆ 2 ಮಾರ್ಕ್ಸ್ಗೆ. ಇದು ಕಾಮನ್. ಇನ್ನು ಉಳಿದ ಚಾಪ್ಟರ್ಗಳು ಏನದಾವಲ್ಲ ಅದರಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಅಂತ ಹೇಳಿ ನೋಡ್ಕೊಂಡ್ಬಿಡಿ ಸಾಕು. ಓಕೆನಾ, ಟೋಟಲ್ ನೀವು 6 ಮಾತ್ರ ಬರೀಬೇಕಾಗಿದೆ. ಸೊ ಅವ್ರು 10 ಕೇಳ್ತಾರೆ, ಒಂದು 4 ನಿಮ್ಗೆ ಆಪ್ಷನ್ ಇದ್ದೇ ಇರುತ್ತೆ. ಸೊ ನೀವು ಅವಲ್ಲಿ ಆಲ್ಮೋಸ್ಟ್ ಕವರ್ ಮಾಡ್ಕೊಂಡಿರ್ತೀರಿ. ಸೊ ಇದು 2 ಮಾರ್ಕ್ಸ್ ಕೂಡ ಮುಗೀತು. ಇನ್ನು ನೋಡ್ಬೇಕಾಗಿದ್ದು ಏನು ಅಂತಂದ್ರೆ ಸಮಗ್ರ ಮತ್ತು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿರುವಂತಹ 1 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಓದೋದೇ ಬಹಳ ಟ್ವಿಸ್ಟ್ ಇದೆ. ಇದು ಯಾರಿಗೆ ಚಾಲೆಂಜಿಂಗ್ ಆಗತ್ತೆ, ಯಾರಿಗೆ ಇದು ಬಹಳ ಗಂಭೀರವಾಗತ್ತೆ ಅಂತಂದ್ರೆ ಔಟ್ ಆಫ್ ಔಟ್ ಸ್ಕೋರ್ ಮಾಡೋರಿಗೆ, 180 ಔಟ್ ಆಫ್ ಔಟ್ 80 ಸ್ಕೋರ್ ಮಾಡೋರಿಗೆ ಬಹಳ ಡಿಫಿಕಲ್ಟ್ ಇರುವಂತ ಒಂದು ಚಾಲೆಂಜ್ ಇದೆ. ಯಾಕಂತಂದ್ರೆ 1 ಮಾರ್ಕ್ಸ್ ಕ್ವಶನ್ಸ್ ಅನ್ನು ಎಲ್ಲಿಂದ ಕೇಳ್ತಾರೆ ಹೇಳಿಕ್ ಬರಂಗಿಲ್ಲ. ಓಕೆ, ಈಗ ಹೇಳ್ಬೋದು ನಾವು ಓಲ್ಡ್ ಕ್ವಶನ್ ಪೇಪರ್ ಅಲ್ಲಿ ಏನೋ ರಿಪೀಟ್ ಆಗಿರೋ ಕ್ವಶನ್ಸ್ ಅಂತ ಓದಬಹುದು. ಆದ್ರೆ ಏನು 20 ಕ್ವಶನ್ಸ್ ಇರ್ತಾವೆ ಎ ಸೆಕ್ಷನ್ ಒಳಗಡೆ, 4 ಟೈಪ್ಸ್ ಇರ್ತಾವೆ. MCQ ಕ್ವಶನ್ಸ್ ಇರ್ತಾವೆ, ಬೆಟ್ಟ ಸ್ಥಳ ಇರ್ತಾವೆ, ಹೊಂದಿಸಿ ಬರಿ ಅಂತ ಇರ್ತವೆ, ಮತ್ತು ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಏನ್ ಇರ್ತಾವಲ್ಲ, ಈ 4 ಟೈಪ್ ಕ್ವಶನ್ಸ್ಗಳು 1 ಮಾರ್ಕ್ಸ್ಗೆ ಮಾತ್ರ ಇರ್ತಾವ. ಮತ್ತೆ ಇನ್ನೊಂದು ಏನಾಗಿರುತ್ತೆ, ಇಲ್ಲಿ ಈ ಕ್ವಶನ್ ಚಾಯ್ಸಿಂಗ್ ಇರಂಗಿಲ್ಲ. ಓಕೆನಾ, 20 ಕ್ವಶನ್ಸ್ಗಳು ಏನ್ ಕೇಳ್ತಾರೆ, 20 ಕ್ವಶನ್ಸ್ಗಳು ನೀವು ಆನ್ಸರ್ ಮಾಡಲೇಬೇಕು. ಸೊ ಹಾಗಿದ್ದಾಗ ಇಲ್ಲಿ ಬಹಳ ಡಿಫಿಕಲ್ಟ್ ಆಗುವಂತದ್ದು ಕೂಡ ಕಂಡು ಬರುತ್ತೆ. ಸೊ ಹಾಗಾಗಿ ನೀವೇನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಎಲ್ಲಾ ಅಧ್ಯಾಯಗಳಲ್ಲಿರುವಂತಹ 1 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಯಾವುದು ಕೂಡ ಬಿಡಕ್ ಹೋಗಬೇಡಿ. ಸ್ವಲ್ಪ ಆದ್ರೂ 1-2-3 ಸರ್ತಿ ರಿಪೀಟ್ ಆಗಿ ಎಲ್ಲಾ ಕ್ವಶನ್ಸ್ ನ ಓದ್ಕೊಂಡ್ಬಿಡಿ. ಅದ್ರ ಒಳಗಡೆ ಏನ್ ಮಾಡಿ, ನಿಮಗೆ ಹೀಗೆ ಹಿಂದಿನ ಎಕ್ಸಾಮ್ಸ್ ಗಳಲ್ಲಿ ರಿಪೀಟ್ ಆಗಿರುವಂತಹ ಕೆಲವೊಂದು 1 ಮಾರ್ಕ್ಸ್ ಕ್ವಶನ್ಸ್ ಏನಿರ್ತವೆ, 4 ಟೈಪ್ಸ್ ಕ್ವಶನ್ಸ್ ಇರ್ತವೆ, ಅವುಗಳನ್ನ ರಿಪೀಟ್ ಆಗಿ ಮತ್ತೆ ಜಾಸ್ತಿ ಓದ್ಕೊಂಡ್ಬಿಡಿ ಸಾಕು. ಇದೇ ಮೇನ್ ಇಂಪಾರ್ಟೆಂಟ್. ಮತ್ತೆ ಇದು ನನಗೆ ಗೊತ್ತೇ ಇಲ್ಲ ಅನ್ನೋ ಲೆಕ್ಕನಿಗೆ ಇರಕ್ ಹೋಗಬೇಡಿ. ಓಕೆನಾ, ಎಲ್ಲಾ ಚಾಪ್ಟರ್ ಇರುವಂತಹ 1 ಮಾರ್ಕ್ಸ್ ಕ್ವಶನ್ಸ್ ಏನಿದಾವೆ ಎಲ್ಲಾನು ಕೂಡ ಒಂದ್ಸಲ ರಿಪೀಟ್ ಆಗಿ ನೋಡ್ಕೊಂಡ್ಬಿಡಿ. ಯಾಕಂದ್ರೆ ಇದು ಔಟ್ ಆಫ್ ಔಟ್ ಸ್ಕೋರ್ ಮಾಡೋರಿಗೆ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಮಿಸ್ ಆಗೋದು ಇಲ್ಲೇ ಚಾನ್ಸ್. 6 ಮಾರ್ಕ್ಸ್ಗೆ 4 ಮಾರ್ಕ್ಸ್ಗೆ ಕೆಲವು ವಿದ್ಯಾರ್ಥಿಗಳು ಬಹಳ ಚೆನ್ನಾಗಿ ಬರೀತಾರೆ. ಬಟ್ 1 ಮಾರ್ಕ್ಸ್ ಅಲ್ಲಿ ಅವಕಾಶ ಇರಂಗಿಲ್ಲ, ಚಾಯ್ಸಿಂಗ್ ಇರಂಗಿಲ್ಲ. ಗೊತ್ತಿಲ್ಲ ಅಂತ ತಿಳ್ಕೊಂಡ್ಬಿಡ್ಬೇಕು. ಅಲ್ಲಿ ಯಾವುದೇ ಆಪ್ಷನ್ ಇಲ್ಲ ನಿಮಗೆ ಮಾರ್ಕ್ಸ್ ಬರ್ತಾವಂತ ಹೇಳಿ. ಅದಕ್ಕೆ ಕಂಪಲ್ಸರಿ ಔಟ್ ಆಫ್ ಔಟ್ ಸ್ಕೋರ್ ಮಾಡೋರು ಫಸ್ಟ್ ಎ ಸೆಕ್ಷನ್ ಅನ್ನ ಮಿಸ್ ಮಾಡಕ ಹೋಗ್ಬೇಡಿ. ಸೊ ಇಲ್ಲಿಗೆ ಏನ್ ಮುಗಿತ್ತು ಅಂದ್ರೆ ಟೋಟಲ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಆಯ್ತು. ಆಮೇಲೆ ಬ್ಲೂ ಪ್ರಿಂಟ್ ಪ್ರಕಾರ ಕೂಡ ಏನ್ ಓದಬೇಕು, ಯಾವ ಚಾಪ್ಟರ್ ಓದಬೇಕು, ಸೊ ಎಷ್ಟು ಮಾರ್ಕ್ಸ್ಗೆ ಅಂತ ಏನು ಎಲ್ಲ ಎವ್ರಿಥಿಂಗ್ ಇಸ್ ಕ್ಲಿಯರ್. ಇನ್ಮೇಲೆ ನಮ್ಮ ಸ್ಟಡಿ ಸ್ಟೆಪ್ಸ್ ಹೆಂಗಿದೆ, ಎಕನಾಮಿಕ್ಸ್ ಅಂತ ಬಂತಂದ್ರೆ ನಾವು ಒಂದು ಸ್ಟಡಿ ಸ್ಟೆಪ್ಸ್ ಅನ್ನ ಹೇಗೆ ನಾವು ಅದನ್ನ ಮೇಂಟೈನ್ ಮಾಡಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಇದೆ. ಸೊ ಈಗ ನಮಗೆಲ್ಲ ಗೊತ್ತಿರೋ ಹಾಗೆ ಬಹಳ ವಿದ್ಯಾರ್ಥಿಗಳು ಕನ್ನಡ ಮೀಡಿಯಂ ಇರ್ತಾರೆ ಮತ್ತು ಬಹಳ ವಿದ್ಯಾರ್ಥಿಗಳು ಇಂಗ್ಲಿಷ್ ಮೀಡಿಯಂ ಕೂಡ ಇರ್ತಾರೆ. ಸೊ ಐ ಥಿಂಕ್ ಇಟ್ಸ್ ರಿಯಲಿ ವೆರಿ ಈಸಿ ಇನ್ ಇಂಗ್ಲಿಷ್ ಮೀಡಿಯಂ. ಆಕ್ಚುಲಿ ಹೇಳ್ಬೇಕಂದ್ರೆ ಎಕನಾಮಿಕ್ಸ್ ಅನ್ನೋದು ಇಂಗ್ಲಿಷ್ ಮೀಡಿಯಂದಲ್ಲೇ ಬಹಳ ಈಸಿ ಆಗುವಂಥದ್ದು. ಇದು ನಿಮ್ಗೆ ಗೊತ್ತಿರಲಿ. ಕನ್ನಡ ಮೀಡಿಯಂದಲ್ಲಿ ಎಕನಾಮಿಕ್ಸ್ ಈಸಿ ಅನ್ಸಂಗಿಲ್ಲ. ಯಾಕಂದ್ರೆ ಇಂಗ್ಲಿಷ್ ಅಲ್ಲಿ ಸೋರ್ಸಸ್ ಜಾಸ್ತಿ ಸಿಗುತ್ತೆ. ನೀವು ಎಲ್ಲಾದ್ರೂ ಗೂಗಲ್ ಅಲ್ಲಿ ಟೈಪ್ ಮಾಡಿದ್ರೆ ನಿಮ್ಗೆ ಬೇಗನೆ ಇನ್ಫಾರ್ಮೇಶನ್ ಸಿಕ್ಬಿಡುತ್ತೆ. ಸೊ ಹೀಗಾಗಿ ಬೇಗನೆ ನಿಮ್ಗೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕ್ಯಾಚ್ ಆಗುತ್ತೆ. ಕನ್ನಡದಲ್ಲಿ ಆಗಲ್ಲ ಅಂತ ಹೇಳಕ್ ಬರಂಗಿಲ್ಲ, ಆದ್ರೆ ಹೆಚ್ಚಾಗಿ ಇಂಗ್ಲಿಷ್ ಅನ್ನ ನೀವು ರೆಫರ್ ಮಾಡೋದ್ರಿಂದ ಬೆಟರ್ ಇದೆ. ಸೊ ನೀವು ಇಂಗ್ಲಿಷ್ ಮೀಡಿಯಂ ಇಲ್ಲದೆ ಇದ್ರೂ ಕೂಡ ಏನು ತೊಂದರೆ ಇಲ್ಲ. ಸೊ ಅಟ್ಲೀಸ್ಟ್ ನಿಮ್ಗೆ ಗೊತ್ತಿರಲಿ ಕೆಲವೊಂದು ವರ್ಡ್ಸ್ ಮೀನಿಂಗ್ ಆಗಿರ್ಬೋದು, ಸೆಂಟೆನ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋದಾಗಿರ್ಬೋದು. ಸೊ ಇಂಥದ್ದೆಲ್ಲ ಸ್ವಲ್ಪ ಗೊತ್ತಿರಲಿ, ಇಟ್ಸ್ ಓಕೆ. ಈಗ ನಾವು ಇಂಪಾರ್ಟೆಂಟ್ ಸಿಲೆಬಸ್ ಬಂದ್ಬಿಡೋಣ. ಸೊ ಹೇಗೆ ಬರಿಬೇಕು ಅನ್ನುವಂತ ವಿಚಾರ ಅಂದ್ರೆ ಆನ್ಸರ್ ಸೀಟ್ ಅನ್ನ ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್. ಓಕೆ, ಫಸ್ಟ್ ಒಂದು ತಿಳ್ಕೊಂಬಿಡಿ. ನೀವು ಆಲ್ ಓವರ್ ಕರ್ನಾಟಕ ಏನು ಯಾವುದೇ ಡಿಸ್ಟ್ರಿಕ್ಟ್ ಅಲ್ಲಿ ನೀವು ಇರ್ಲಿ ಅಥವಾ ಯಾವುದೇ ಡಿಸ್ಟ್ರಿಕ್ಟ್ ಅಲ್ಲಿ ಯಾವುದೇ ತಾಲೂಕು ಹಳ್ಳಿಗಳಲ್ಲಿ ನೀವು
ಪ್ಯೂ ಕೋರ್ಸ್ ಅನ್ನ ಮಾಡ್ತಾ ಇರಲಿ ಅಥವಾ ಕಾಮರ್ಸ್ ಆರ್ಟ್ಸ್ ಸ್ಟೂಡೆಂಟ್ಸ್ ಏನಿದ್ದೀರಿ, ಸೊ ನಿಮಗೆ ಹೇಳೋದೇನು ಅಂತಂದ್ರೆ ನೀವು ಸ್ವಲ್ಪ ಗಮನಿಸಿ. ನಾವು ಪ್ರೆಸೆಂಟೇಷನ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಯುವರ್ ನಾಲೆಜ್ ಅಂತ ಹೇಳ್ತಿರ್ತೀವಿ. ಯಾಕಂದ್ರೆ ಯಾವಾಗಲೂ ಕೂಡ ಇದು ವೆರಿ ಇಂಪಾರ್ಟೆಂಟ್ ಹೌದು. ಪ್ರೆಸೆಂಟೇಷನ್ ಚೆನ್ನಾಗಿರ್ಲಿಲ್ಲ ಅಂತಂದ್ರೆ ಏನಾಗುತ್ತೆ, ನೀವು ಏನೇ ಓದಿದ್ರು ಕೂಡ ಏನೇ ಬರೆದ್ರು ಕೂಡ ಮಾರ್ಕ್ಸ್ ಸಿಗಂಗಿಲ್ಲ. ಸೊ ಹಾಗಾಗಿ ಪ್ರೆಸೆಂಟೇಷನ್ ಅನ್ನ ಚೆನ್ನಾಗಿ ಮಾಡ್ಬೇಕಂತಂದ್ರೆ ಇದರರ್ಥ ನೀವು ಎಕ್ಸಾಮ್ದಲ್ಲಿ ಚೆನ್ನಾಗಿ ಬರಿಬೇಕಾಗತ್ತ. ಓಕೆನಾ? ನೀವು ಎಷ್ಟೇ ಓದಿರ್ಬಹುದು, ಎಷ್ಟೇ ತಿಳ್ಕೊಂಡಿರ್ಬಹುದು, ಆದ್ರೆ ಎಕ್ಸಾಮ್ದಲ್ಲಿ ಸರಿಯಾಗಿ ಬರಲಿಲ್ಲ ಅಂತಂದ್ರೆ ವೇಸ್ಟ್ ಆಗತ್ತ. ಸೊ ಹಾಗಾಗಿ ಎಕ್ಸಾಮ್ದಲ್ಲಿ ಚೆನ್ನಾಗಿ ನೀಟಾಗಿ ಬರೆಯೋದನ್ನ ಮೊದಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಜೊತೆಗೆ ಮತ್ತೇನ್ ಮಾಡ್ಬೇಕಾಗಿದೆ ಅಂದ್ರ, ನಿಮಗೆ ಆನ್ಸರ್ ಶೀಟ್ ಕೊಟ್ಟ ನಂತರ ನೀವು ಮಾಡ್ಬೇಕಾಗಿದ್ದು ಏನು ಅಂದ್ರ, ಫ್ರಂಟ್ ಪೇಜ್ ಒಳಗ ಅಂದ್ರೆ ಟೋಟಲ್ 1 ಮಾರ್ಕ್ಸ್ ಕ್ವಶನ್ಸ್ ಟೋಟಲ್ 20 ಇರ್ತವೆ. 20 ಕ್ವಶನ್ಸ್ ಗಳಿಗೆ 1 ಲೈನ್ ಬಿಟ್ಟು 1 ಲೈನ್ ಬರ್ಕೋತ ಹೋಗ್ಬೇಕು. ಓಕೆನಾ? ಹೇಗೆ ಬರಿಬೇಕು? ಫಸ್ಟ್ನೇ ಸೆಕ್ಷನ್ ಎ ಸೆಕ್ಷನ್ ಅಲ್ಲಿ ಏನಾಗಿರ್ಬೇಕು ಅಂತಂದ್ರೆ, ನೀವು ಹೇಗೆ ಬರಿಬೇಕು ಅಂತಂದ್ರೆ ಡೈರೆಕ್ಟ್ ಆನ್ಸರ್ ಅನ್ನ ಬರಿಬೇಕು. ಈಗ ನೋಡಿ 5 ಕ್ವಶನ್ಸ್ ಏನಾಗಿದಾವೆ ಎ ಸೆಕ್ಷನ್ ಒಳಗಡೆ, MCQ ಕ್ವಶನ್ಸ್ ಇರ್ತವೆ. ಸೊ ಅದಕ್ಕೆ ಏನ್ ಮಾಡ್ತೀರಿ, MCQ ಕ್ವಶನ್ ಆಸ್ ಇಟ್ ಇಸ್ ಹಂಗೆ ಬರೆಯಂಗಿಲ್ಲ. ಅಂದ್ರೆ ಕ್ವಶನ್ ಪೇಪರ್ ಹೆಂಗಿರುತ್ತೋ ಹಂಗೆ ಬರೆಯಂಗಿಲ್ಲ. ಡೈರೆಕ್ಟ್ ಆಗಿ ಈಗ ಫಸ್ಟ್ನೇ ಕ್ವಶನ್ ಇದೆ, ಅದರ ಕೆಳಗಡೆ 4 ಆಪ್ಷನ್ ಇದೆ. ಇದು 1ನೇ ಕ್ವಶನ್ಗೆ ಇರುವಂತದ್ದು 4 ಆಪ್ಷನ್ ಇದೆ. ಅವಾಗ ಇಡೀ ಕ್ವಶನ್ ಬರೋದು ರೇಟ್ ಮಾರ್ಕ್ ಮಾಡಂಗಿಲ್ಲ. ಡೈರೆಕ್ಟ್ ಏನ್ ಮಾಡೋದು, ಈಗ 1ನೇ ಕ್ವಶನ್ಗೆ ಬಿ ಆನ್ಸರ್ ಕರೆಕ್ಟ್ ಇದೆಯಾ, ಬಿ ಅಂತ ಬರೋದು, ಅದ್ರ ಮುಂದ್ಗಡೆ ಬಿ ಆನ್ಸರ್ ಯಾವ್ದು ಕರೆಕ್ಟ್ ಇದೆ ಅದನ್ನ ಬರೆದ್ಬಿಟ್ರೆ ಸಾಕು. ಒಂದ ವರ್ಡ್ ಒಳಗಡೆ ನಿಮ್ದು 1 ಮಾರ್ಕ್ಸ್ ಸಿಕ್ಬಿಡತ್ತ. ಸೊ ಈ ರೀತಿ ಪ್ರಾಕ್ಟೀಸ್ ಮಾಡಬೇಕು. ಸೊ ಹೀಗೆ ಮತ್ತು 1 ಲೈನ್ ಬಿಟ್ಟು 1 ಲೈನು ಏನ್ ಮಾಡಬೇಕು, ಕ್ವಶನ್ಸ್ ಅಲ್ಲಿಗೆ ಆನ್ಸರ್ ಮಾಡ್ಕೊಂತ ಹೋಗ್ತಾ ಇರಬೇಕು. ಯಾವಾಗಲೂ ಮಾರ್ಜಿನ್ ಹೊರಗಡೆ ಮೇನ್ ಕ್ವಶನ್ ನಂಬರ್ ನ ಹಾಕಬೇಕು. ಆಮೇಲೆ ನೆಕ್ಸ್ಟ್ ಮೇನ್ ಪಾಯಿಂಟ್ ಇರ್ತದೆ ನೋಡಿ, ಅದೊಂದು ಹಾಕಬೇಕು. ಆಮೇಲೆ ನೀವು ಇಂಟ್ರೊಡಕ್ಷನ್ ಪಾರ್ಟ್ ಏನಾದ್ರು ಬರೀತಾ ಇದ್ರೆ ಅದೊಂದು ಮೇನ್ ಪಾಯಿಂಟ್ ಅನ್ನು ಮಾರ್ಜಿನ್ ಹೊರಗಡೆ ಹಾಕಿದ್ರೆ ಇನ್ನಷ್ಟು ಸಿಸ್ಟಮೆಟಿಕ್ ಆಗಿ ಏನಾಗುತ್ತೆ ಅಂದ್ರೆ ನಿಮ್ಮ ಆನ್ಸರ್ ಸೀಟ್ ಕಾಣುತ್ತೆ. ಹಾಗಾಗಿ ಫಸ್ಟ್ ಒಂದು ಹಾಳಿ ಅಂದ್ರೆ ಬ್ಯಾಕ್ ಟು ಬ್ಯಾಕ್ 2 ಪೇಜ್ ಆಗತ್ತೆ. ಸೊ 2 ಪೇಜ್ ಅಲ್ಲಿ ಏನಾಗಿರ್ಬೇಕು, 1 ಮಾರ್ಕ್ಸ್ ಕ್ವಶನ್ಸ್ ಮುಗಿದು ಹೋಗಿರ್ಬೇಕು. ಅವು MCQ ಕ್ವಶನ್ ಆಗಿರ್ಲಿ, ಹೊಂದಿಸಿ ಬರೆ ಆಗಿರ್ಲಿ, ಬಿಟ್ಟ ಸ್ಥಳ ಆಗಿರ್ಲಿ, ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಆಗಿರ್ಲಿ, ಇವು ಮುಗಿಬೇಕಾಗಿದ್ದು ಫಸ್ಟ್ ಸೆಕ್ಷನ್, ಫಸ್ಟ್ ಪೇಜ್ ಮತ್ತು ಸೆಕೆಂಡ್ ಪೇಜ್ ಅಲ್ಲಿ ಮುಗಿದು ಹೋಗ್ಬೇಕು. ಇನ್ನು 3ನೇ ಪೇಜ್ ಅಲ್ಲಿ ಕಂಪಲ್ಸರಿ ನೀವು 3ನೇ ಪೇಜ್ ಅಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ಅನ್ನು ಸ್ಟಾರ್ಟ್ ಮಾಡಬೇಕು. 3 ಮತ್ತು 4ನೇ ಪೇಜ್ ಅಂದ್ರೆ ಆ ಒಂದು ಹಾಳಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಅಂತ ತಿಳ್ಕೊಂಡ್ರೆ 2 ಪೇಜ್ ಅಲ್ಲಿ 2 ಮಾರ್ಕ್ಸ್ ಕ್ವಶನ್ ಮುಗಿದು ಹೋಗುತ್ತೆ. ಓಕೆನಾ? ನೀವು ಎಕ್ಸ್ಟ್ರಾ ಕೂಡ ಬರೀಬಹುದು, ಏನ್ ತೊಂದರೆ ಇಲ್ಲ. ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಇರೋದ್ರಿಂದ ಎಕ್ಸ್ಟ್ರಾ ಕ್ವಶನ್ ಬರೆದ್ರು ಕೂಡ ನಿಮಗೆ ಇನ್ನಷ್ಟು ಅನುಕೂಲ ಆಗುತ್ತೆ. ಅಂದ್ರೆ ನಿಮ್ಮ ಕ್ವಶನ್ ಪೇಪರ್ ಆನ್ಸರ್ ಸೀಟು ಚೆನ್ನಾಗಿ ನೀಟಾಗಿ ಕಾಣ್ಬೇಕಂತಂದ್ರ ಇದು ನೀವು ಮೇಂಟೈನ್ ಮಾಡಲೇಬೇಕಾಗತ್ತ. ಜೊತೆಗೆ ಒಳ್ಳೆ ಹ್ಯಾಂಡ್ ರೈಟಿಂಗ್ ಕೂಡ ನೀವು ಅದನ್ನ ಕಲಿಯಲೇಬೇಕು. ಹ್ಯಾಂಡ್ ರೈಟಿಂಗ್ ಅನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು. ಯಾಕಂದ್ರೆ PUC ಸ್ಟೂಡೆಂಟ್ ಬಹಳ ವಿದ್ಯಾರ್ಥಿಗಳು 90% ಸ್ಟೂಡೆಂಟ್ಗಳು ಆಲ್ಮೋಸ್ಟ್ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಇರಂಗಿಲ್ಲ. ಇದಂತೂ ನಾವು ಗಮನಿಸಿರುವಂತದ್ದು. ಆಲ್ಮೋಸ್ಟ್ ಎಲ್ಲ ಒಂದು 10% ಸ್ಟೂಡೆಂಟ್ಸ್ ದೇ ಆರ್ ಗುಡ್ ಇನ್ ರೈಟಿಂಗ್. ಸೊ ಹಾಗಾಗಿ ಆದಷ್ಟು ಎಲ್ಲರೂ ಹ್ಯಾಂಡ್ ರೈಟಿಂಗ್ ಅನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ರಿ ಅಂತಂದ್ರ ನಿಮ್ಮ ಪೇಪರ್ ಅನ್ನು ವ್ಯಾಲ್ಯೂಯೇಷನ್ ಮಾಡೋರಿಗೆ ಇನ್ನಷ್ಟು ಸಹಾಯಕ ಆಗತ್ತ. ಓಕೆನಾ? ಇದು ಒಂದು. ನೆಕ್ಸ್ಟ್ 5ನೇ ಪೇಜ್ ಇಂದ ನೀವೇನ್ ಮಾಡಿ 4 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಸ್ಟಾರ್ಟ್ ಮಾಡಿ. 4 ಮಾರ್ಕ್ಸ್ ಕ್ವಶನ್ ಹೆಂಗಾಗಿರ್ಬೇಕು ಅಂದ್ರೆ ಆಲ್ಮೋಸ್ಟ್ ಎಕನಾಮಿಕ್ಸ್ ಅಲ್ಲಿ ಬರುವಂತ ಆನ್ಸರ್ ಮೇ ಬಿ 1 ಪೇಜ್ ಅಲ್ಲಿ 1 ಕ್ವಶನ್ಗೆ 4 ಮಾರ್ಕ್ಸಿಗೆ ಆನ್ಸರ್ ಮುಗಿದು ಹೋಗುತ್ತೆ. ಹಾಗಾಗಿ ಪ್ರತಿ 4 ಮಾರ್ಕ್ಸ್ ಮತ್ತು 6 ಅಂಕದ ಪ್ರಶ್ನೆಗಳನ್ನು ಬರೆಯುವಾಗ ನೀವು ಪ್ರಶ್ನೆಗೆ ಉತ್ತರವನ್ನ ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಆಯ್ತಂದ್ರ ಪ್ರತಿ ಹೊಸ ಪೇಜ್ ಇಂದಾನೆ ಸ್ಟಾರ್ಟ್ ಮಾಡಬೇಕು. ಬಹಳ ವಿದ್ಯಾರ್ಥಿ ಏನ್ ಮಾಡ್ತಾರೆ, 4 ಮಾರ್ಕ್ಸ್ ಕ್ವಶನ್ ಅರ್ಧ ಬರೆದಿರ್ತಾರೆ, ಸ್ವಲ್ಪ ಜಾಗ ಲಾಸ್ಟಿಗೆ ಸ್ವಲ್ಪ ಸ್ಪೇಸ್ ಉಳಿಯುತ್ತೆ, ಒಂದು 4-5 ಲೈನ್ ಉಳಿದಿರುತ್ತೆ. ಸೊ ಅಲ್ಲೇನೆ ಮತ್ತೊಂದು ಕ್ವಶನ್ ಹಾಕಿ ಸ್ಟಾರ್ಟ್ ಮಾಡ್ತಿರ್ತಾರೆ. ಹೀಗಾಗಿ ವ್ಯಾಲ್ಯೂಯೇಷನ್ ಮಾಡ್ಲಿಕ್ಕೆ ಸ್ವಲ್ಪ ಬಹಳ ಕನ್ಫ್ಯೂಷನ್ ಆಗುತ್ತೆ ಮತ್ತು ನಿಮ್ಮ ಪೇಪರ್ನ ವ್ಯಾಲ್ಯೂಯೇಷನ್ ಮಾಡೋರು ಕೂಡ ಸ್ವಲ್ಪ ಗೊಂದಲಕ್ಕೀಡಾಗಿ ಕೆಲವೊಮ್ಮೆ ಅದನ್ನು ನೋಡದೇ ಇರಬಹುದು. ಸೊ ಹೀಗಾಗಿ ಮಿಸ್ಸಿಂಗ್ ಕ್ವಶನ್ಗೆ ಆನ್ಸರ್ ಬರೆದ್ರು ಕೂಡ ನೀವು ಮಾರ್ಕ್ಸ್ ಕಳ್ಕೊಳ್ಳುವಂತ ಚಾನ್ಸ್ ಇರುತ್ತೆ. ಹಾಗಾಗಿ ಆ ರೀತಿ ಮಾಡಕ್ ಹೋಗ್ಬಾರ್ದು. ನೀವು ಮಾಡಬೇಕಾದ ಕೆಲಸ ಏನು ಅಂತಂದ್ರೆ ಎಕ್ಸಾಕ್ಟ್ಲಿ ಪ್ರತಿ ಹೊಸ ಪೇಜ್ಗೆ ಹೊಸ ಕ್ವಶನ್ಗೆ ಆನ್ಸರ್ ಅನ್ನ ಬರಿಬೇಕು. ಅದು ಬ್ಯಾಕ್ ಟು ಬ್ಯಾಕ್ ಇರಲಿ. ಕೆಲವೊಂದು ಕ್ವಶನ್ಸ್ಗಳು 2 ಪೇಜಸ್ ಆಗ್ತಾವ, 4 ಮಾರ್ಕ್ಸ್ ಕ್ವಶನ್ 2 ಪೇಜ್ ಆಗ್ತಿರ್ತಾವ. ಹಂಗೂ ಬರೀ ಏನ್ ತೊಂದ್ರೆ ಇಲ್ಲ. ಅಲ್ಲಿ ಏನಾದ್ರು ಸ್ಪೇಸ್ ಉಳಿದ್ರೆ ಅಲ್ಲೊಂದು ಆಟಿಗೆರಿಯನ್ನ ಹಾಕ್ಬಿಡಿ, ಮುಗಿದೋಯ್ತು. ನೆಕ್ಸ್ಟ್ ಹೊಸ ಪೇಜ್ ಇಂದ ಮತ್ತೊಂದು ಕ್ವಶನ್ ಸ್ಟಾರ್ಟ್ ಮಾಡಿ. ಹೀಗೆ ಮಾಡೋದ್ರಿಂದ ಲಾಭ ಏನು ಐತೆ ಅಂತಂದ್ರೆ ನಿಮ್ಗ ಬುಕ್ಲೆಟ್ ದೊಡ್ಡದಿರುತ್ತೆ, ಜಾಸ್ತಿ ಪೇಜಸ್ ಕೊಟ್ಟಿರ್ತಾರೆ. ಎಕನಾಮಿಕ್ಸ್ ಅಲ್ಲಿ ಕೆಲವೊಂದು ಕ್ಯಾಲ್ಕುಲೇಷನ್ ಬರೋದ್ರಿಂದ ಸೊ ನೀವು ಹೇಗೆ ಬರೆದ್ರು ಕೂಡ ಮೇ ಬಿ ಒಂದು 17ರಿಂದ 18 ಪೇಜ್ ಅಲ್ಲಿ ಆಲ್ಮೋಸ್ಟ್ ಮುಗಿಯುತ್ತೆ ನಿಮ್ದ. ನೀವು ಹೇಗೆ ಬರೆದ್ರು ಕೂಡ ಮುಗಿಯುತ್ತೆ. ನಾ ಹೇಳಿದಂತ ಮೆಥಡ್ ಫಾಲೋ ಅಪ್ ಮಾಡಿ ಮುಗಿಯುತ್ತೆ. ಈಗ 5 ಕ್ವಶನ್ 4 ಮಾರ್ಕ್ಸ್ ಅಂದ್ರೆ ಇದಕ್ಕ 5 ಪೇಜಸ್ ಅಂತ ಅನ್ಕೊಳ್ಳೋಣ. ಅಥವಾ ನೀವೇನೋ ಜಾಸ್ತಿ ಬರೀತೀರಿ ಅಂತ ತಿಳ್ಕೊಂಡ್ರೆ 6ರಿಂದ 7 ಪೇಜಸ್ ಅನ್ಕೊಳ್ಳೋಣ.
ಅದನ್ನ ಬಿಟ್ರೆ ಇನ್ನ 3 ಕ್ವಶನ್ಸ್ 6 ಮಾರ್ಕ್ಸಿಗೆ ಇರ್ತಾವ. ಅದಕ್ಕೆ ನಾವು 2 ಪೇಜ್ ಒಂದಕ್ಕೆ ಅಂತ ತಿಳ್ಕೊಂಡ್ರೆ 6 ಪೇಜಸ್ ಆಗುತ್ತೆ. ಇನ್ನೂ ಎಷ್ಟ ಬರದೆ ಅಂತ ತಿಳ್ಕೊಂಡ್ರೆ 7 8 ಪೇಜ್ ಅಂತ ಹಿಡ್ಕೊಂಡ್ರೆ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಅಂತಂದ್ರೆ 17 18 ಪೇಜಸ್ ಅಲ್ಲಿ ನಿಮ್ಮ ಇಡೀ 80 ಮಾರ್ಕ್ಸ್ ಕ್ವಶನ್ಗೆ ನೀವು ಆನ್ಸರ್ ಮಾಡಿಬಿಡ್ತೀರಿ. ಸೊ ಇದ್ರ ಬಗ್ಗೆ ಯಾವುದೇ ಗೊಂದಲ ಬೇಡ. ಇದಾದ್ಮೇಲೆ 6 ಮಾರ್ಕ್ಸ್ ಕೂಡ ಹಂಗೆ ಬರಿಬೇಕು. ಯಾವಾಗಲೂ ಕೂಡ ಫಸ್ಟ್ ಹೊಸ ಪೇಜ್ ಸ್ಟಾರ್ಟ್ ಮಾಡಬೇಕು. ಮತ್ತೆ ಇಂಟ್ರೊಡಕ್ಷನ್ ಪಾರ್ಟ್ ಕೂಡ ಬರೀರಿ, ಏನ್ ತೊಂದರೆ ಇಲ್ಲ. ಯಾಕಂದ್ರೆ ಕೆಲವೊಂದ್ ಕಡೆ ಬರೀತಾರೆ, ಕೆಲವೊಂದ್ ಕಡೆ ಬರೆಯಂಗಿಲ್ಲ. ಕೆಲವೊಂದು ಇವ್ಯಾಲ್ಯೂಯೇಟರ್ ಕೂಡ ಏನ್ ಮಾಡ್ತಾರೆ, ಕೆಲವೊಂದು ಕನ್ಸಿಡರ್ ಮಾಡ್ತಾರೆ, ಕೆಲವೊಂದ್ ಕಡೆ ಮಾಡಂಗಿಲ್ಲ. ಹಿಂಗೆಲ್ಲ ಕೆಲವೊಂದು ಡೌಟ್ಸ್ ಇರೋದ್ರಿಂದ ನೀವು ಬರೋದು ಇನ್ನಷ್ಟು ಬೆಟರ್ ಆಗುತ್ತೆ. ಇಂಟ್ರೊಡಕ್ಷನ್ ಪಾರ್ಟ್ ಅಥವಾ ಪೀಠಿಕೆಯಲ್ಲಿ ಏನ್ ಬರೀಬೇಕು, ಅರ್ಥ ಬರೀಬೇಕು ಮೇನ್. ಅದು ಯಾವ ಕಾನ್ಸೆಪ್ಟ್ ಅನ್ನು ಹೇಳಕ್ ಹೊಂಟಿರಲ್ಲ. ಫಾರ್ ಎಕ್ಸಾಂಪಲ್, ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಬಗ್ಗೆ ಬರೆಯಾಕತ್ತೀರಿ ಅಂತಂದ್ಮೇಲೆ ಸೀಮಾಂತ ತುಷ್ಟಿಗುಣ ಅಂದ್ರೆ ಏನು, ನೆಕ್ಸ್ಟ್ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಅಂದ್ರೆ ಏನು, ಅದನ್ನ ಯಾರು ಪ್ರೆಸೆಂಟ್ ಮಾಡಿದ್ರು, ಮತ್ತು ಅದರ ಒಂದು ಸೂತ್ರ ಅಂತ ಇರುತ್ತೆ, ಸೀಮಾಂತ ತುಷ್ಟಿಗುಣ ಕಂಡುಹಿಡಿದ ಸೂತ್ರ. ಅಷ್ಟು ಬರೀ ಸಾಕು ಪೀಠಿಕೆ ಒಳಗೆ. ಅದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಸಿದ್ಧಾಂತ ವಿವರಣೆ ಅಂತ ಬರೀರಿ, ಒಂದು ಎಕ್ಸಾಂಪಲ್ ಬರೀರಿ, ಟೇಬಲ್ ಬರೀರಿ, ರೇಖಾಚಿತ್ರ ಬರೀರಿ. ಅದಾದ್ಮೇಲೆ ಕನ್ಕ್ಲೂಷನ್ ಪಾರ್ಟ್ ಕೂಡ ಬರೀರಿ. ಯಾಕಂದ್ರೆ ನೀಟಾಗಿ ಬರೆಯೋದ್ರಿಂದ ಮಾರ್ಕ್ಸ್ ಇನ್ನಷ್ಟು ಹೆಚ್ಚಿಗೆ ಸಿಗ್ತಾವ. ಸೊ ಈ ರೀತಿಯಾಗಿ ಬರಿಬೇಕು. ಇನ್ನ 5 ಮಾರ್ಕ್ಸಿಗಂತೂ ಲಾಸ್ಟ್ ಇದ್ದೇ ಇರತ್ತ. ಓಕೆನಾ, ಲಾಸ್ಟ್ ಒಂದು ಪೇಜ್ ಅಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್ ಮುಗಿದು ಹೋಗ್ತಾವ. ಎಕನಾಮಿಕ್ಸ್ ಸ್ಪೆಷಲ್ ಸೆಕೆಂಡ್ PUC ಎಕನಾಮಿಕ್ಸ್ ಸಬ್ಜೆಕ್ಟ್ ಸಂಬಂಧಪಟ್ಟಂಗ ನಿಮಗೆ ಕ್ವಶನ್ಸ್ ಅನ್ನ 3 ಅಧ್ಯಾಯಗಳ ಮೇಲೆ ಮಾತ್ರ ಕೇಳ್ತಾರೆ. ಅವು ಎಂತ ಕ್ವಶನ್ಸ್ ಅಂದ್ರೆ ಅರ್ಧ ಪೇಜ್ ಅಲ್ಲಿ ಮುಗಿದು ಹೋಗ್ತಾವ. ಹಾಗಿದ್ಮೇಲೆ ಅದನ್ನ 1 ಪೇಜ್ ಮಾತ್ರ ಕನ್ಸಿಡರ್ ಮಾಡಿ. ಅದಕ್ಕೆ ಅಂದ್ರೆ 10 ಮಾರ್ಕ್ಸ್ 1 ಪೇಜ್ ಅಲ್ಲಿ ಸಿಗುತ್ತೆ ನಿಮಗೆ ಲಾಸ್ಟ್ ಪೇಜ್ ಅಲ್ಲಿ. ಸೊ ಹಾಗಾಗಿ ಇಷ್ಟು ನೀಟಾಗಿ ಚೆನ್ನಾಗಿ ಬರೆದು ಬಿಟ್ರೆ ಸಾಕು, ನಿಮಗೆ 80ಕ್ಕೆ 80 ಮಾರ್ಕ್ಸ್ ಸಿಗುತ್ತೆ. ಈ ಮೆಥಡ್ ಅನ್ನು ಎಲ್ಲರೂ ಕೂಡ ಫಾಲೋ ಅಪ್ ಮಾಡಿ. ಸೊ ಇನ್ನು ಇದಾದ್ಮೇಲೆ ಡಿಟೇಲ್ ಆಗಿ ಇನ್ನ ಚಾಪ್ಟರ್ ವೈಸ್ ಹೋಗೋಣ. ಸೊ ಇನ್ನ ನೆಕ್ಸ್ಟ್ ಬರುವಂತಹ ದಿನಗಳಲ್ಲಿ ಅಂದ್ರೆ ಎಕ್ಸಾಮ್ಗಿಂತ ಪೂರ್ವದಲ್ಲಿ ನಾ ಏನ್ ಮಾಡ್ತೀನಿ ಅಂದ್ರೆ ಪ್ರತಿ ಆಲ್ಮೋಸ್ಟ್ ಕೆಲವೊಂದು ಕ್ಲಾಸ್ಗಳಲ್ಲಿ ಕಂಪ್ಲೀಟ್ ಸಿಲೆಬಸ್ ಅನ್ನ ಯಾವ್ಯಾವ ಚಾಪ್ಟರ್ಗೆ ಏನು ಸಂಬಂಧಪಟ್ಟಿದೆ, ಸೊ ಯಾವ್ಯಾವ ಕ್ವಶನ್ಸ್ ಗಳನ್ನ ಓದ್ಕೊಳ್ಬೇಕು, ಸೊ ಅಲ್ಲಿ ಆ ಮಾಹಿತಿ ಏನು ಅಂತ ಅನ್ನೋದ್ ಬಗ್ಗೆ, ಅಥವಾ ಯಾವ ಕ್ವಶನ್ ಹೆಂಗ್ ಬರೀಬೇಕು, ಅದರ ಅರ್ಥ ಏನು, ಮೀನಿಂಗು, ಅಥವಾ ನಿಮ್ಗೆ ಸ್ವಲ್ಪ ಬಹಳ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಎಷ್ಟೋ ಜನ ಕಾಲೇಜ್ಗೆ ಹೋಗಿರಂಗಿಲ್ಲ, ಬಹಳ ಜನ ಹೋದವ್ರಿಗೆ ಕೂಡ ಬಹಳ ಜನ ಕನ್ಫ್ಯೂಷನ್ ಆಗಿರುತ್ತೆ. ಎಕನಾಮಿಕ್ಸ್ ಡಯಾಗ್ರಾಮ್ಸ್ ಅರ್ಥ ಆಗಿರಂಗಿಲ್ಲ, ಅಥವಾ ಕ್ಯಾಲ್ಕುಲೇಷನ್ಸ್ ಗೊಂದಲ ಇರುತ್ತೆ. ಸೊ ನಾನು ಸ್ವಲ್ಪ ಸ್ಪೀಡ್ ಆಗಿ ಹೇಳ್ತಾ ಇರ್ತೇನೆ. ಯಾಕೆ ಸ್ಪೀಡ್ ಆಗಿ ಹೇಳ್ಬೇಕಂದ್ರೆ ಈಗಾಗಲೇ ಒಂದ್ಸಲ ಕಲ್ತಿರ್ತೀರಿ, ಇನ್ಮೇಲೆ ಜಸ್ಟ್ ರಿವಿಷನ್ ಮಾಡುವಂತ ಟೈಮ್ ಅಲ್ಲ ಇದು. ಸೊ ಹಾಗಾಗಿ ಎಕ್ಸಾಮ್ ಟೈಮ್ ಅಂದ್ರೆ ಇದು ರಿವಿಷನ್ ಮಾಡುವಂತ ಟೈಮ್ ಆಗಿರುತ್ತೆ. ಸೊ ಹಾಗಾಗಿ ಎಲ್ಲಾ ವಿದ್ಯಾರ್ಥಿಗಳು ರಿವಿಷನ್ ಮಾಡುವಂತ ಸಮಯದಲ್ಲಿ ಸ್ವಲ್ಪ ಸ್ಪೀಡ್ ಆಗಿ ನೋಡ್ಕೊಂತ ಹೋದ್ರೆ ಇನ್ನಷ್ಟು ಬೆಟರ್ ಇರುತ್ತೆ. ಆದ್ರೆ ಒಂದು ವಿಚಾರ, ನೀವು ಕ್ಲಾಸ್ ಅನ್ನ ಕೇಳುವಂತದ್ದು ಲಾಭ ಏನು ಅಂತಂದ್ರೆ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಗಳಿರ್ತವೆ. ಡಯಾಗ್ರಾಮ್ ಬಗ್ಗೆ ಆಗಿರ್ಬೋದು, ಕ್ಯಾಲ್ಕುಲೇಷನ್ ಗಳ ಬಗ್ಗೆ ಆಗಿರ್ಬೋದು, ಅಥವಾ ಕೆಲವೊಂದು ಕಾನ್ಸೆಪ್ಟ್ ಗಳ ಬಗ್ಗೆ ಆಗಿರ್ಬೋದು, ಅಥವಾ ಯಾವ ಚಾಪ್ಟರ್ ಅಲ್ಲಿ ಕ್ವಶನ್ ಹೆಂಗ್ ಬಂದ್ರೆ ಹೆಂಗ್ ಬರಿಬೇಕು ಅನ್ನೋದಾಗಿರ್ಬೋದು, ಅಥವಾ ಇಂಥವು ಏನಾದ್ರು ಗೊಂದಲ ಇದ್ರೆ ಅವಷ್ಟು ಇನ್ನಷ್ಟು ಕ್ಲಾರಿಫಿಕೇಶನ್ ಸಿಗ್ಬಿಡತ್ತೆ ನಿಮಗೆ. ಓಕೆನಾ, ಇದೊಂದೇ ಸಬ್ಜೆಕ್ಟ್ ಓದ್ಬೇಕಂತ ಏನಿಲ್ಲ, ಬಟ್ ಯಾವುದೇ ಸಬ್ಜೆಕ್ಟ್ ಅನ್ನ ಓದ್ರಿ, ನೀಟಾಗಿ ಓದ್ರಿ, ಆ ಸಬ್ಜೆಕ್ಟ್ ಅನ್ನ ಇನ್ನಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಸೊ ಈ ಒಂದು ಕ್ಲಾಸ್ ಅಲ್ಲಿ ಕಂಪ್ಲೀಟ್ ಆಗಿ ನಾನು ಒಂದು ಎಕ್ಸಾಮ್ದು ಪ್ಯಾಟರ್ನ್ ಬಗ್ಗೆ ಆಯಿತು, ಅದರ ಇಂಪಾರ್ಟೆನ್ಸ್ ಬಗ್ಗೆ, ರೈಟಿಂಗ್ ಬಗ್ಗೆ, ಸೊ ಕೆಲವೊಂದು ವಿಷಯಗಳ ಬಗ್ಗೆ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದನು. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಪ್ಲೀಟ್ ಒಂದು ನಮ್ಮ ಎಕನಾಮಿಕ್ಸ್ ಸಿಲೆಬಸ್, ಇನ್ನು ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಏನು ಸಿಲೆಬಸ್ ಇದೆ, ಸೊ ಕಂಪ್ಲೀಟ್ ಇನ್ಫಾರ್ಮೇಶನ್ ನೆಕ್ಸ್ಟ್ ಕ್ಲಾಸ್ ನಾನು ಕೊಡ್ತೀನಿ. ಅದನ್ನ ಆಲ್ಮೋಸ್ಟ್ ಎಕ್ಸಾಮ್ ಬರೋಕ್ಕಿಂತ ಪೂರ್ವದಲ್ಲೇ ಅದನ್ನ ಮುಗಿಸ್ತೀನಿ. ಸೊ ನಿಮಗೆ ಅದನ್ನ ರಿವಿಷನ್ ಆಗಿ ಮತ್ತೊಂದ್ಸಲ ಕೇಳ್ಕೊಂಡ್ರೆ ನಿಮ್ಗೆ 100% ರಿಸಲ್ಟ್ ಮಾಡ್ಲಿಕ್ಕೆ ಹೆಚ್ಚಾಗತ್ತೆ, ಮತ್ತೆ ಜಸ್ಟ್ ಪಾಸ್ ಆಗೋದಂತೂ ಬಹಳ ಈಸಿ ಆಗತ್ತೆ. ಸೊ ಇನ್ನು ಹಲವಾರು ಬೆನಿಫಿಟ್ಸ್ ಗಳು ನಮ್ಮ ಕ್ಲಾಸ್ ಇಂದ ನಿಮಗೆ ಸಿಗುತ್ತವೆ. ಸೊ ನೋಡ್ತಾ ಇರಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಭೇಟಿಯಾಗೋಣ.